ಬ್ರೋ, ವರ್ಕೌಟಲ್ಲಿ ಬಿಗಿನರ್ಸ್ ವರ್ಕೌಟು ಮತ್ತು ಇಂಟರ್ಮೀಡಿಯೇಟ್ ವರ್ಕೌಟ್ ಅಂತ ಬೇರೆ ಇರುತ್ತಾ? ವೆಲ್ಕಮ್ ಟು ಡೇ 29 ಆಫ್ ಕಾಂಪಿಟೇಷನ್ ಪ್ರೆಪ್ ಸೀರೀಸ್. ಮಾಡೋ ವರ್ಕೌಟಲ್ಲಿ ಬಿಗಿನರ್ಸು ಆ ಥರ ಇಂಟರ್ಮೀಡಿಯೇಟು ಆ ಥರ ವರ್ಕೌಟ್ ಯಾವುದೂ ಇರಲ್ಲ. ಇದು ಬಂದು ನಾವೇ ಮಾಡ್ಕೊಂಡಿರೋದು. ಏನಕ್ಕೆ ಬಿಗಿನರ್ಸ್ ವರ್ಕೌಟ್ ಅಂತ ಹೇಳ್ತೀವಿ ಅಂತಂದರೆ, ಇವಾಗ ಸ್ಟಾರ್ಟಿಂಗ್ ಬಂದಿರ್ತೀರಾ, ನಿಮ್ಮದು ಮಸಲ್ಸ್ ಕೂಡ ಅಷ್ಟು ಫ್ರೀ ಇರಲ್ಲ. ಅದು ನೀವು ಒಂದೇ ಸಲ ವೆಯ್ಟ್ ಜಾಸ್ತಿ ಲಿಫ್ಟ್ ಮಾಡೋಕ್ಕೆ ಹೋಗೋದು, ಇಲ್ಲಾಂದರೆ ಬೇರೆ ಕಾಂಪೌಂಡ್ ವರ್ಕೌಟ್ಗಳನ್ನ ಕೊಟ್ಟಾಗ ನಿಮಗೆ ಇಂಜುರಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೆ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೋಗಬೇಕು ಅಂತ ಈಸಿ ಆಗೋ ವರ್ಕೌಟ್ಗಳಿಂದ ಹೇಳ್ಕೊಟ್ಟು ನೆಕ್ಸ್ಟ್ ಲೆವೆಲ್ಗೆ ಕರ್ಕೊಂಡು ಹೋಗಬೇಕು ಅಂತ ನಾರ್ಮಲ್ ಆಗಿ ಸ್ಟಾರ್ಟಿಂಗ್ ಬಿಗಿನರ್ಗೆ ಅಂತ ಸ್ವಲ್ಪ ಈಸಿ ಇರೋ ವರ್ಕೌಟ್ಗಳನ್ನ ಹೇಳೋದು. ಇದನ್ನ ಬಿಟ್ಟು ಬಿಗಿನರ್ಸ್ಗೆ ಸಪ್ರೇಟು, ಇಂಟರ್ಮೀಡಿಯೇಟ್ಗೆ ಸಪ್ರೇಟು ಆ ಥರ ಯಾವುದೇ ರೀತಿ ವರ್ಕೌಟ್ ಇಲ್ಲ. ಇವತ್ತು ನಾರ್ಮಲ್ ಆಗಿ ನಂದು ಚೆಸ್ಟ್ ಮತ್ತು ಶೋಲ್ಡರ್ ವರ್ಕೌಟ್ ಇತ್ತು. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ವರ್ಕೌಟ್ನ ಹೇಳ್ತೀನಿ ಅಂತ ಅಂದ್ಬಿಟ್ಟು. ನಂದು ಚೆಸ್ಟ್ಗೆ ಫಸ್ಟ್ ವರ್ಕೌಟು ಇನ್ಕ್ಲೈನ್ ಬೆಂಚಲ್ಲಿ ಡಂಬಲ್ ಪ್ರೆಸ್ ಮಾಡಿಕೊಂಡೆ. ನಾರ್ಮಲ್ ವೆಯ್ಟಿಂದ ಸ್ವಲ್ಪ ಪ್ರೋಗ್ರೆಸಿವ್ ಓವರ್ಲೋಡ್ ಮಾಡ್ಕೊಂಡು ನೆಕ್ಸ್ಟು ಫ್ಲಾಟ್ ಬೆಂಚಲ್ಲಿ ಬಾರ್ಬಲ್ ಪ್ರೆಸ್ ಮಾಡಿ ನೆಕ್ಸ್ಟ್ ಬಂದು ಥರ್ಡ್ ವರ್ಕೌಟು ಚೆಸ್ಟ್ಗೆ 3 ವರ್ಕೌಟ್ ಮಾಡಿದ್ದೆ. ಥರ್ಡ್ ವರ್ಕೌಟ್ ಬಂದು ಇನ್ಕ್ಲೈನ್ ಬೆಂಚ್ ಹಾಕೊಂಡು ಕೇಬಲ್ ಪ್ರೆಸ್ ಅಪ್ಪರ್ ಚೆಸ್ಟ್ಗೆ ಮಾಡಿಕೊಂಡೆ. ಶೋಲ್ಡರ್ಗೆ 4 ವರ್ಕೌಟ್ ಮಾಡಿದೆ. ಫಸ್ಟ್ ವರ್ಕೌಟ್ ಬಂದು ಫ್ರಂಟು ಓವರ್ ಹೆಡ್ ಪ್ರೆಸ್ ಮಾಡಿಕೊಂಡೆ. ಸೆಕೆಂಡು ಬಂದು ಕೇಬಲಲ್ಲಿ ಫೇಸ್ ಫುಲ್ ಮಾಡಿ ಥರ್ಡ್ ವರ್ಕೌಟ್ ಬಂದು ಸ್ಟ್ರೆಟ್ಸ್ ಮಾಡಿಕೊಂಡೆ, ಬಾರ್ ಹಾಕ್ಕೊಂಡು ಕೇಬಲಲ್ಲೇ. ಫೋರ್ತ್ ವೇರಿಯೇಷನ್ನು ಲ್ಯಾಟ್ರೈಸ್ ಮಾಡ್ಕೊಂಡು ನೆಕ್ಸ್ಟ್ ನಂದೇನು ಆ್ಯಪ್ಸು ಮತ್ತು ಕಾರ್ಡಿಯೋ ಮುಗಿಸಿ ಇವತ್ತಿಗಿಷ್ಟೇ. ಮತ್ತೆ ನಾಳೆ ಸಿಗೋಣ.